ನಮಸ್ಕಾರ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಮಾವಿನ ಎಲೆಗಳಲ್ಲಿ ಬಲೆ ಕಟ್ಟುವ ಹುಳುಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಕಂಟೆಂಟ್ಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ಮಾವಿನ ಎಲೆಗಳಲ್ಲಿ ಬಲೆ ಕಟ್ಟುವ ಕೀಟಗಳ ಲಕ್ಷಣಗಳು ನೋಡೋದಾದರೆ, ಮಾವಿನ ಎಲೆಗಳ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ. ಎಲೆಗಳಲ್ಲಿ ಜೇಡವು ಹೇಗೆ ಬಲೆ ಕಟ್ಟುತ್ತದೆಯೋ ಹಾಗೆ ಬಲೆ ಕಟ್ಟಿದ್ದನ್ನು ಕಾಣಬಹುದು. ಲಾರ್ವಗಳು ಎಲೆಗಳ ಪತ್ರಹರಿತವನ್ನು ತಿಂದು ಹಾಕಿ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ನಿರ್ಬಂಧವನ್ನು ವಹಿಸುತ್ತವೆ. ಹೂವಿನ ಕಾಂಡದ ರಚನೆಯ ಮೇಲೂ ಸಹ ಇದರ ಪರಿಣಾಮವನ್ನು ನಾವು ಕಾಣಬಹುದು. ಬಾಧಿತ ಮರಗಳಲ್ಲಿ ಎಲೆಗಳೆಲ್ಲ ಒಣಗಿ ಮರಗಳು ಬರಡಾಗಿರುವುದನ್ನು ನಾವು ಕಾಣಬಹುದು. ಈ ಎಲ್ಲ ಲಕ್ಷಣಗಳಲ್ಲೂ ನಿಮ್ಮ ಮಾವಿನ ತೋಟದಲ್ಲಿ ಕಾಣುತ್ತಿದ್ದೀರಿ ಎಂದರೆ ನಿಮ್ಮ ಮಾವಿನ ತೋಟದ ಇಳುವರಿಯೂ ಸಹ ಕ್ರಮೇಣವಾಗಿ ಕಮ್ಮಿ ಆಗುತ್ತದೆ. ಅದನ್ನು ಹೇಗೆ ತಡೆಗಟ್ಟಬೇಕೆಂದರೆ, ಫಿನಲ್ಫಾಸ್ ಹೊಂದಿರುವಂತಹ ಏಕಲೆಕ್ಸ್ 2 ml per ಲೀಟರ್ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಸೈಪರ್ಮೆಥ್ರಿನ್ ಕಂಟೆಂಟ್ ಹೊಂದಿರುವಂತಹ ಅನ್ಶುಲ್ ಅನ್ಸೋಸೈಪ್ ಇದನ್ನು 2 ml per ಲೀಟರ್ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಸೈಪರ್ಮೆಥ್ರಿನ್ ಮತ್ತು ಕ್ಲೋರೋಫೈರಿಫಾಸ್ ಕಂಟೆಂಟ್ ಹೊಂದಿರುವಂತಹ ಆಮ್ಲ 550 ಅಥವಾ ಮಲ್ಟಿಪ್ಲೆಕ್ಸ್ ಶೂಟ್ ಇದನ್ನು 2 ml per ಲೀಟರ್ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ನೋಡಿದ್ರಲ್ಲ ರೈತ ಬಾಂಧವರೇ, ನಿಮ್ಮ ಮಾವಿನ ತೋಟದಲ್ಲಿ ಬರುವಂತಹ ಎಲೆ ಬಲೆ ಕಟ್ಟುವ ಹುಳುವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಈ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರಿಗೆ ಸಹ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು. ನಮಸ್ಕಾರ.